ವೀಕ್ಷಕರೇ, ಇವರ ಬಿಗ್ ಬಾಸ್ ಕನ್ನಡ ಸೀಸನ್ 11 ಮನೆಯಿಂದ ಹೊರಹೋಗಲು 7 ಮಂದಿ ನಾಮಿನೇಟ್ ಆಗಿದ್ದು, ಈ ಒಂದು ನಾಮಿನೇಟ್ ಆಗಿರುವ ಎಲ್ಲ ಕಂಟೆಸ್ಟೆಂಟ್ ಗಳಲ್ಲಿ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲಿದ್ದಾರೆ ಅನ್ನೋ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಯಾರಿಗೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅಥವಾ ತ್ರಿವಿಕ್ರಮ್ ಇಷ್ಟ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಈ ಸಲದ ಬಿಗ್ ಬಾಸ್ ಅನ್ನ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಗೆ ಈಗಾಗಲೇ ನಾಮಿನೇಟ್ ಆಗಿರುವ ಸದಸ್ಯರಲ್ಲಿ ನಟಿ ಶೋಭಾ ಶೆಟ್ಟಿ, ಗೋಲ್ಡ್ ಸುರೇಶ್, ಶಿಶಿರ್, ಭವ್ಯಗೌಡ, ಚೈತ್ರ ಕುಂದಾಪುರ, ನಟ ತ್ರಿವಿಕ್ರಮ್, ಐಶ್ವರ್ಯ ಸಿಂದಗಿ ಈ ಒಂದು 7 ಮಂದಿಯಲ್ಲಿ ಖಾಸಗಿ ಮಾಧ್ಯಮವನ್ನು ನಡೆಸಿದ ಸರ್ವೆ ಒಂದರಲ್ಲಿ ಯಾರಿಗೆ ಎಷ್ಟು ವೋಟ್ಗಳು ಬಂದಿದೆ ಅನ್ನೋ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ವೀಕ್ಷಕರೇ, ಈ ಒಂದು 7 ಮಂದಿಯಲ್ಲಿ ಅತಿ ಹೆಚ್ಚು ವೋಟ್ ನಟ ತ್ರಿವಿಕ್ರಮ್ ಅವರಿಗೆ ಬಂದಿದ್ದು ಸುಮಾರು 4,58,000 ಮತಗಳು ಬಂದಿದೆ. ಹಾಗೇನೆ ವೀಕ್ಷಕರೇ, 2ನೇ ಸ್ಥಾನದಲ್ಲಿ ನಟ ಶಿಶಿರ್ ಅವರು ಇದ್ದಾರೆ. ಇವರಿಗೆ 3,72,000 ಮತಗಳು ಬಂದಿದೆ. 3ನೇ ಸ್ಥಾನದಲ್ಲಿ ನಟಿ ಭವ್ಯಗೌಡ ಇದ್ದಾರೆ. ಇವರಿಗೆ ಈ ಒಂದು ಖಾಸಗಿ ಸರ್ವೆಯಲ್ಲಿ 2,27,000 ಮತಗಳು ಬಂದಿದೆ. 4ನೇ ಸ್ಥಾನದಲ್ಲಿ ನಟಿ ಐಶ್ವರ್ಯ ಸಿಂದಗಿ ಅವರು ಇದ್ದಾರೆ. ಇವರಿಗೆ 1,93,000 ಮತಗಳು ಬಂದಿದೆ. ಹಾಗೇನೆ 5ನೇ ಸ್ಥಾನದಲ್ಲಿ ನಟಿ ಶೋಭಾ ಶೆಟ್ಟಿ ಅವರು ಇದ್ದಾರೆ. ಇವರಿಗೆ 1,41,000 ಮತಗಳು ಈ ಒಂದು ಖಾಸಗಿ ಸರ್ವೆಯಲ್ಲಿ ಬಂದಿದೆ. ಈ ಎಲ್ಲ ಕಂಟೆಸ್ಟೆಂಟ್ ಗಳಲ್ಲಿ 6ನೇ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರು ಇದ್ದಾರೆ. ಗೋಲ್ಡ್ ಸುರೇಶ್ಗೆ 41,000 ಮತಗಳು ಈ ಒಂದು ಖಾಸಗಿ ಸರ್ವೆಯಲ್ಲಿ ಬಿದ್ದಿದೆ. ಹಾಗೇನೆ ವೀಕ್ಷಕರೇ, 7ನೇ ಸ್ಥಾನದಲ್ಲಿ ಅಂದ್ರೆ ಕೊನೆಯಲ್ಲಿ ಚೈತ್ರ ಕುಂದಾಪುರ ಅವರು ಇದ್ದು, ಇವರಿಗೆ ಕೇವಲ 31,000 ಮತಗಳು ಮಾತ್ರ ಬಂದಿದೆ. ವೀಕ್ಷಕರೇ, ಇದನ್ನ ನೋಡಿದ್ರೆ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.